ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ಸಾಂಗ್ ಬಾಬು? ಯಾವ ಸಾಂಗ್ ಬೇಕು? ಬೇಬಿ ಸುಂದ್ರಿ ಕಾರ್ ಹತ್ತಿದ್ದಂಗೆ ಇದೊಂದು ಸಾಂಗ್ ಬೇಕು ನಿಂಗೆ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ನಾನೊಂದು ಲೆಂತಿ ವ್ಲಾಗ್ನ ಹಾಕ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಸಕ್ಕರೆ ಬೆಲ್ಲಿಗೆ ಬಂದಿದ್ವಿ, ನಾನು ಮತ್ತು ನನ್ನ ಮಕ್ಕಳು ಮತ್ತು ನನ್ನ ಫ್ರೆಂಡ್ ಮತ್ತು ಅವನ ಮಗ ಮತ್ತು ಆ ಬ್ರದರ್ ಕೂಡ ಎಲ್ಲ ಬಂದಿದ್ವಿ. ಮಕ್ಕಳು ಎಲ್ಲ ಪ್ಲೇ ಏರಿಯಾದಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಎಂಟ್ರೆನ್ಸಲ್ಲಿ ಫಸ್ಟ್ ಎಂಟ್ರಿ ಆಗ್ತಿದ್ದಾಗ ನಾವು ಬನ್ನಿ ಸ್ವಲ್ಪ 12:30 ಆಗಿದ್ದರಿಂದ ಫಸ್ಟ್ ನಾವು ಎಲಿಫೆಂಟ್ ನೋಡ್ಕೊಂಡು ಬರೋಣ, ಆಮೇಲೆ ಆಟ ಆಡಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ಯಾಕಂದರೆ 1 o'clock ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸ್ಯಾಟರ್ಡೇ ಸಂಡೇ ಟೈಮು ಎಲ್ಲ. ಇನ್ನು ವೀಕ್ ಡೇಸಲ್ಲೆಲ್ಲ ಇನ್ನೂ ಕಡಿಮೆನೇ, ಬೇಗನೆ ಕ್ಲೋಸ್ ಆಗುತ್ತೆ. ಸೊ ನೋಡ್ಕೊಂಡು ಬಂದುಬಿಡೋಣ ಅಂತೇಳಿ ಹೊರಟ್ವಿ. ಅಲ್ಲಿನೂ ಆನೆಗಳಿಗೆಲ್ಲ ಫುಡ್ಡೆಲ್ಲ ಅಂದರೆ ಊಟ ಎಲ್ಲ ತಿನ್ನಿಸ್ತಾಯಿದ್ರು. ನಾವು ಯಾವಾಗಲೂ ತುಂಬ ಇಷ್ಟಪಡೋ ಅಂಥ ಪ್ಲೇಸು ಸಕ್ಕರೆ ಬೈಲಾಗಿರುತ್ತೆ. ಯಾಕಂದರೆ ಏನೋ ಒಂಥರ ಅಲ್ಲಿ ನಮಗೆ ತುಂಬ ನಿಯರಲ್ಲಿದೆ. ಸೊ ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ, ವರ್ಷದಲ್ಲಿ 1-2-3 ಸರಿ ಅಂತೂ ಹೋಗ್ತೀವಿ. ಹಾಗೆ ಅಲ್ವಾ, ಅವ್ರವ್ರ ಊರಲ್ಲಿ ಏನೇನಿರುತ್ತೋ ಅದು ತುಂಬ ಕೆಲವರಿಗೆಲ್ಲ ಬೋರಿಂಗು ಆ ಥರ ಎಲ್ಲ ಹೇಳ್ತಾರೆ. ಬಟ್ ನಮಗೆ ಆ ಥರ ಎಲ್ಲ ಏನೂ ಇಲ್ಲ, ನಮಗೆ ಅವಾಗವಾಗ ಹೋಗಬೇಕು ಅಂತ ಅನಿಸುತ್ತೆ. ಸೊ ನಾವು ಹೋಗ್ತಾನೆ ಇರ್ತೀವಿ, ಹೋಗಬೇಕು ಅನಿಸ್ದಾಗೆಲ್ಲ ಹೋಗ್ತೀವಿ. ಯಾಕಂದರೆ ನಿಯರೆಸ್ಟ್ ಪ್ಲೇಸು. ಆನೆಗಳನ್ನು ಮಕ್ಕಳೆಲ್ಲ ತುಂಬ ಹತ್ರದಿಂದ ನೋಡಿ ಎಂಜಾಯ್ ಮಾಡ್ಬೋದು, ಅದು ಒಂದು ಖುಷಿ ಇದೆ. ಸೊ ಹೋಗ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಸ್ನಾನ ಕೂಡ ಮಾಡಿಸ್ತಾರೆ ಆನೆಗಳಿಗೆ. ಎಲ್ಲ ಊಟ ಎಲ್ಲ ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಮತ್ತು ನಮ್ಮೂರಲ್ಲಿರೋರೆಲ್ಲ ಶಿವಮೊಗ್ಗದಲ್ಲಿರೋರು ನಿಯರಲ್ಲೆಲ್ಲ ಹೋಗೇ ಇರ್ತಾರೆ. ಎಲ್ಲರೂ ವಿಸಿಟ್ ಮಾಡಿರೋವಂಥ ಪ್ಲೇಸೇ ಇದಾಗಿರುತ್ತೆ ಆ್ಯಕ್ಚುಲಿ. ಸೊ ನಾನು ಅದ್ರ ಬಗ್ಗೆ ಈಗ ಹೋಗಿ ಆ ಥರ ಎಲ್ಲ ಇಲ್ಲ, ಔಟ್ ಆಫ್ ಹೊರಗಡೆಯಿಂದೆಲ್ಲ ಬಂದವರೆಲ್ಲ ಹೋಗ್ಬೋದು. ಟ್ರಿಪ್ಪು ಪ್ಲೇಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೋಡ್ತಾ ಇರ್ಬೋದು, ಆನೆಗಳಿಗೆಲ್ಲ ನೀರಿಗೆ ತೊಗೊಂಡೋಗ್ಬಿಟ್ರು. ಅಲ್ಲಿ ತುಂಬ ಗಲೀಜಿರುತ್ತೆ, ಅಂದರೆ ದಡದಲ್ಲಿ. ಸೊ ನಾವೆಲ್ಲ ನೀರು ಹತ್ರ ಎಲ್ಲ ಇಳಿಯಲಿಕ್ಕೇನು ಹೋಗಲಿಲ್ಲ. ಸೊ ನನ್ನ ಮಗಳು ಮತ್ತು ನನ್ನ ಮಗ ಎಲ್ಲ ನೋಡ್ತಾ ಇರ್ಬೋದು. ಆನೆಗೆಲ್ಲ ನಮಸ್ಕಾರ ಮಾಡಿಕೊಂಡ್ರು, ಆಮೇಲೆ ತುಂಬ ಹತ್ರದಿಂದ ಮುಟ್ಟಿದ್ರು, ತುಂಬ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಲೆಂತಿ ವ್ಲಾಗ್ ಹಾಕಿರುವಾಗ ನನಗೆ ತುಂಬ ಸಪೋರ್ಟ್ ಬರ್ತಾಯಿತ್ತು. ನಾನು ಇವಾಗ ಶಾರ್ಟ್ ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬರ್ ಸ್ವಲ್ಪ ಕಡಿಮೆ ಆಗಿದೆ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ನಲ್ಲಿ. ಹಾಗೆ ಅಲ್ಲೊಂದು ಆನೆ ನೀರು ತೊಗೊಂಡು ಎರಿಸ್ತಾ ಇತ್ತು ಮೈ ಮೇಲೆ ಎಲ್ಲರಿಗೂ. ಅದು ತುಂಬ ಚೆನ್ನಾಗಿತ್ತು. ಸೊ ಅದು ನಾನು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಕೂಡ ಆನೆ ಹತ್ರ ಆಶೀರ್ವಾದ ಎಲ್ಲ ತೊಗೊಳ್ತಾಯಿದ್ರು. ಬಟ್ ನಾನು ತೊಗೊಳಕ್ಕೆ ಅಂತೇಳಿ ಹೋಗ್ತಾಯಿದ್ದೆ, ಮುಂದೆ ಹೆದರಿಕೆ ಒಂಥರ ಭಯ ಆಗ್ತಾಯಿತ್ತು. ಸೊ ನಾನೇ ಟ್ರೈ ಕೂಡ ಮಾಡಲಿಲ್ಲ. ಅಂದರೆ ನಾನು ಮುಂದೆ ಹೋಗ್ತಾ ಇದ್ದಾಗೇ ಅದು ಮುಂದೆ ಹೋಗ್ತಾಯಿತ್ತು ಆನೆಗಳೆಲ್ಲ. ಸೊ ನಾನು ಸುಮ್ಮನೆ ಹಾಗೆ ನಿಂತ್ಕೊಂಡು ಹಾಗೆ ಒಂದು ಫೋಟೋಸ್ ಅದು ಇದೆಲ್ಲ ತೆಗೆಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಆನೆಗಳೆಲ್ಲ ಇತ್ತು, ದಂತ ನೋಡಿದ್ರೇ ಭಯ ಆಗ್ತಾಯಿತ್ತು. ಅದು ಕೂಡ ಒಂದು ವ್ಲಾಗ್ ಇದೆ ಅನಿಸುತ್ತೆ, ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇದೆ ಆನೆ ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡದಿತ್ತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಮಾತ್ರ ನೋಡಲಿಕ್ಕೆ ಒಂಥರ ಭಯ ಆಗ್ತಿತ್ತು ಹತ್ರದಿಂದ. ಆನೆ ಎಲ್ಲ ಎಷ್ಟೊಂದು ವೆಯ್ಟ್ ಇರುತ್ತೆ. ಸೊ ನಮಗೇನು ಒಂದು ಜಸ್ಟು ಸೊಂಡ್ಲಲ್ಲಿ ಹಿಂಗೆ ಮಾಡಿದ್ರೇ ಸಾಕು, ಬಿದ್ದೇ ಹೋಗಿಬಿಡ್ತೀವಿ. ಅದಾದಮೇಲೆ ಮಕ್ಕಳೆಲ್ಲ ಆಟ ಆಡಬೇಕು ಅಂತೇಳಿ ಪ್ಲೇ ಏರಿಯಾಗೆ ಬಂದರು. ಸ್ವಲ್ಪ ಅಂದರೆ ಲೈಟಾಗಿದೆ, ತುಂಬ ಇಲ್ಲವೇ ಇದು ಲೈಟಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಆಗಲೇ ಟೈಮ್ ಆಗಿತ್ತು, ಎಲ್ಲರಿಗೂ ಮಕ್ಕಳಿಗೆಲ್ಲ ಕರಿತಾಯಿದ್ರು. ಯಾಕಂದರೆ ಇಷ್ಟು ಅಂತೇಳಿ ಟೈಮ್ ಇದ್ದಾಗ ಕ್ಲೋಸಿಂಗ್ ಟೈಮ್. ಸೊ ಆಚೆ ಹೋಗಲೇಬೇಕಾಗತ್ತೆ. ಅದನ್ನು ನಾವು ಮುಗಿಸ್ಕೊಂಡು ಆಫ್ಟರ್ನೂನ್ ಆಗಿದ್ದರಿಂದ ಲಂಚಿಗೆ ಅಂತಬಿಟ್ಟು ಹೋಟೆಲ್ ಸಕ್ಕರೆ ಬೈಲ್ ಅಂತ ಅಲ್ಲೇ ನಿಯರಲ್ಲೇ ಇದೆ, ಸ್ವಲ್ಪ ಮುಂದೆ ಅಲ್ಲಿಗೆ ಬಂದ್ವಿ. ಇಲ್ಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ, ನೀಟ್ನೆಸ್ ಆಗಿರ್ಬೋದು ಎಲ್ಲ ಚೆನ್ನಾಗೇ ಇದೆ. ಬಟ್ ಒಳಗಡೆ ಒಂಥರ ಕೌಂಟ್ ಥರ ಇದೆ, ಅಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ, ನಮಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅಂದರೆ ಡೋರಿಂಗಲ್ಲಿ ಚೆನ್ನಾಗಿದೆ, ಔಟ್ಡೋರು ಟೇಬಲ್ಸು ಲಂಚಿಗೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಫುಡ್ ಕೂಡ ಅಷ್ಟೇ, ಎಲ್ಲ ನಾವು ಏನೇನು ತೊಗೊಂಡ್ವಿ ಎಲ್ಲ ಫುಡ್ ಕೂಡ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನೋಡಿರಿ ಮಕ್ಕಳು ಎಷ್ಟು ಹಠ ಮಾಡ್ತಿದ್ದಾರೆ ಅಂದರೆ ತುಂಬ ಹಠ ಮಾಡ್ತಾಯಿದ್ರು. ಐಸ್ ಕ್ರೀಮ್ ಇನ್ನೂ ಲಂಚ್ ಬಂದೇ ಇರಲಿಲ್ಲ, ಆಗಲೇ ಐಸ್ ಕ್ರೀಮ್ ತಿನ್ಕೊಂಡು ಬಂದರು ಎಲ್ಲರೂ ಒಂದೊಂದು. ತಿಂದಾದಮೇಲೆ ಆಗ ಫುಡ್ ಬಂತು. ಫುಡ್ಡು ಚಿಕನ್ ಸುಕ್ಕ, ಆಮೇಲೆ ಚಿಕನ್ ಕಬಾಬು, ಫಿಶ್ ಫ್ರೈ ಎಲ್ಲ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ಆ್ಯಂಡ್ ರೋಟಿ, ಒಂದು ಗ್ರೇವಿ ಕೂಡ ಆರ್ಡರ್ ಮಾಡಿದ್ವಿ. ಅಂದರೆ ಚಿಕನ್ ಮತ್ತು ಫಿಶ್ ಎರಡೇ ಸಿಗೋದು, ಇಲ್ಲಿ ಮಟನ್ ಎಲ್ಲ ಇರಲ್ಲ. ಯಾಕಂದರೆ ಅದೇ ಫೇಮಸ್ ಅಲ್ವಾ ಈ ಕಡೆ ಮಂಡಗದ್ದೆ ಸೈಡೆಲ್ಲ, ಎಲ್ರಿಗೂ ಗೊತ್ತಿರೋದು ಶಿವಮೊಗ್ಗದವರಾಗಿದ್ದರೆ ಫಿಶ್ಶೇ ಫೇಮಸ್ ಅಲ್ಲಿ.
ತುಂಬ ಫ್ರೆಶ್ಶಾಗಿ ಆ್ಯಂಡ್ ಸಕ್ಕ ಟೇಸ್ಟಿಯಾಗಿ ಕೂಡ ಫ್ರೈ ಎಲ್ಲ ಇರುತ್ತೆ, ಸ್ಪೈಸಿಯಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಒಂದು ಆನ್ ದಿ ವೇ ರೋಡಲ್ಲಿ ಬರುವಾಗ ವರಶ್ರೀ ನರ್ಸರಿ ಇದೆ ಅಲ್ಲಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಏನೋ ಟ್ರೀಗಳು ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು. ಸೊ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಅಂದರೆ ಅಲ್ಲಿರುವಂಥ ಸಿಸ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಪ್ರತಿಯೊಂದು ಗಿಡದ ನೇಮ್ಗಳು ಗೊತ್ತಿತ್ತು ಅವರಿಗೆ. ಎಷ್ಟು ಸಾವಿರಾರು ಗಿಡಗಳಿದ್ರೂ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಎಲ್ಲ ನೇಮ್ಗಳಾಗಿರ್ಬೋದು. ಔಟ್ಡೋರ್ ಗಿಡಗಳನ್ನೆಲ್ಲ ನೋಡ್ಕೊಂಡು ನಾವು ಇಂಡೋರ್ ಗಿಡಗಳನ್ನೆಲ್ಲ ನೋಡಲಿಕ್ಕೆ ಅಂತೇಳಿ ಬಂದ್ವಿ. ಫುಲ್ಲು ನೆಟ್ಟೆಲ್ಲ ಹಾಕ್ಬಿಟ್ಟು ಮೆಶೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಗಿಡಗಳು ತುಂಬ ಸಖತ್ ಆಕರ್ಷಕವಾಗಿದ್ವು ಅಂತಲೇ ಹೇಳ್ಬೋದು. ಗಿಡಗಳೆಲ್ಲ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಆಲ್.